ಆ ರೀತಿ ನೀವು ನಿರ್ಧಾರ ಮಾಡುವಾಗ ನಿಜವಾಗ್ಲೂ ನಿಮಗೆ ದೇವರು ತನ್ನ ಬಲವನ್ನು ಕೊಟ್ಟು ಹೊಸಬ್ಬರಾಗಿ ಮಾಡಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಈ ವರ್ಷದಲ್ಲಿ ಯಾರ್ಯಾರು ಏನೇನು ನಿಮ್ಮ ಮನಸ್ಸಲ್ಲಿ ಇಟ್ಟಿದ್ರು, ಹೊಟ್ಟೆಗಿಚ್ಚಾಗಲಿ, ಭಿನ್ನ ಮತವಾಗಲಿ, ಪ್ರೀತಿ ಇಲ್ಲದ ಸ್ವಭಾವವಾಗಲಿ, ದ್ವೇಷ, ಕಕ್ಷೆಯಿಂದ ಭಿನ್ನ ಮತ, ಇವೆಲ್ಲವನ್ನು ನಾವು ಬಿಟ್ಟುಕೊಟ್ಟು ಹೊಸ ವರ್ಷದಲ್ಲಿ ಹೊಸಬ್ಬರಾಗಿ ನಾವು ಜೀವಿಸೋಣ. ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದಾದ್ರೆ ನಿಮ್ಮಲ್ಲಿ ಹೊಸ ಕಾರ್ಯಗಳನ್ನು ನಾನು ಮಾಡ್ತೇನೆ ಎಂಬುದಾಗಿ. ನಾನು ನಿಮ್ಮ ಜೀವಿತದಲ್ಲಿ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆತನ ವಾಕ್ಯ ನಮ್ಮ ಜೀವಿತದಲ್ಲಿ ಇಟ್ಕೊಳ್ಳುವಾಗ ಹೊಸ ಕಾರ್ಯಗಳು, ಹೊಸ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸದಲ್ಲಿ ನಾವು ನಿರ್ಧಾರ ತೆಗೆದುಕೊಂಡಂತಂದ್ರೆ ನಾವು ಹೊಸಬ್ಬರಾಗಿದ್ದೇವೆ. ಇವತ್ತಿನ ಹೊಸಬ್ಬ ಮನುಷ್ಯನಾಗಿ ಹೊಸಬ್ಬರಾಗಿ ನಾವು ಜೀವಿಸ್ತೇವೆ. ನಾವು ನಿರ್ಧಾರ ತೆಗೆದುಕೊಳ್ಳೋಣ. ಆ ನಿರ್ಧಾರ ನಮ್ಮ ಜೀವಿತಕ್ಕೆ ಶುಭವನ್ನು ತಂದುಕೊಡ್ತದೆ. ಆ ನಿರ್ಧಾರ